ಈಗಾಗ್ತಾ ಇರುವಂತಹ ಬೆಳವಣಿಗೆ ಏನು ಅಂತಂದ್ರೆ ಕತ್ತಲಾಗ್ತಾ ಇದ್ದಂತೆ ರಾಕ್ಷಸರೆಲ್ಲ ಈಗ ಆಚೆ ಬರ್ತಾರಲ್ಲ, ದೆವ್ವಗಳೆಲ್ಲ ಆಚೆ ಬರೋ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಹಂಗೆ ಆಗ್ಬಿಟ್ಟಿದೆ ಅಂತೆ. ಕತ್ತಲಾಗ್ತಾ ಇದ್ದಂತೆ ದೆವ್ವಗಳು ಆಚೆ ಬರೋ ರೀತಿಯಲ್ಲಿ ಡ್ರೋನ್ಗಳನ್ನ ಹಾರಿಸುತ್ತೆ. ಈಗ 3ನೇ ದಿನ ಇದು ಶುರು ಮಾಡಿದೆ. ಆದರೆ ದಿಟ್ಟ ಉತ್ತರವನ್ನ ಭಾರತ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಅನೇಕ ರಿಟೈರ್ಡ್ ಆರ್ಮಿ ಆಫೀಸರ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಏನಾಗಿದೆ ನಮ್ಮೂರಿಗೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಅಂತ ಹೇಳಿ. 4 ರಾಜ್ಯಗಳಲ್ಲಿ 100ಕ್ಕೂ ಹೆಚ್ಚು ಡ್ರೋನ್ ಅಟ್ಯಾಕ್ ಅನ್ನ ಮಾಡಿರೋದು. 4 ರಾಜ್ಯಗಳಲ್ಲಿ ಕತ್ತಲಾಗ್ತಾ ಇದ್ದಂತೆ ಬಾಲ ಬಿಚ್ಚಿದೆ ಕುತಂತ್ರಿ ಪಾಕಿಸ್ತಾನ. ಸತತವಾಗಿ ಡ್ರೋನ್ ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಹಲವು ಕಡೆಗಳಲ್ಲಿ ಬ್ಲ್ಯಾಕ್ಔಟ್ ಅನ್ನು ಮಾಡಲಾಗಿದೆ. ಈಗ ಹಲವು ನಗರಗಳಲ್ಲಿ ನೋಡಿ, ಅಲ್ಲಿ ಶಬ್ದ ಕೇಳಿಸ್ತಾ ಇದೆ ನಿಮಗೆ. ಢಮಾರ್ ಅನ್ನುವಂಥ ಶಬ್ದ ಕೇಳಿಸುತ್ತೆ. ಅಂದ್ರೆ ಅನೇಕ ಕಡೆಗಳಲ್ಲಿ ಸ್ಫೋಟದ ಸದ್ದುಗಳು ಕೂಡ ಕೇಳಿ ಬರ್ತಾ ಇದೆ. ಬ್ಲ್ಯಾಕ್ಔಟ್ ಅನ್ನ ಮಾಡಿಟ್ಟಿದ್ದಾರೆ ಸಂಪೂರ್ಣವಾಗಿ ಕೆಲವು ನಗರಗಳಲ್ಲಿ. ಮೊದಲನೇ ದಿನ 36 ನಗರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು. 2ನೇ ದಿನ 26 ನಗರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು. ಇವತ್ತು 3ನೇ ದಿನ ಸತತವಾಗಿ ರಾತ್ರಿ ಆಗ್ತಾ ಇದ್ದಂತೆಯೇ ದಾಳಿಯನ್ನ ನಡೆಸ್ತಾ ಇದೆ. ಶೆಲ್ ದಾಳಿಯನ್ನ ಮಾಡ್ತಾ ಇದೆ, ಡ್ರೋನ್ಗಳನ್ನ ಬಿಡ್ತಾ ಇದೆ. ಅದರ ಜೊತೆಗೆ ಫೈರಿಂಗ್ ಅನ್ನ ಕೂಡ ಮಾಡ್ತಾ ಇದೆ ಹಲವು ಕಡೆಗಳಲ್ಲಿ. ಪಾಕಿಸ್ತಾನ ಒಂದು ಕಡೆಗೆ ನಾವು ಸೀಸ್ ಫೈರ್ ಅನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳುತ್ತೆ, ಕದನ ವಿರಾಮಕ್ಕೆ ತಾನೇ ಫೋನ್ ಮಾಡುತ್ತೆ, ನಾವು ದಾಳಿ ಮಾಡಲ್ಲ ಅಂತ ಹೇಳಿ ಏಕಾಏಕಿಯಾಗಿ ದಾಳಿ ಮಾಡುತ್ತೆ. ಇದು ನಂಬಿಕೆಗೆ ಅರ್ಹ ಅಲ್ಲ ಅಂತ ದೇಶ, ಇದು ಸ್ಪಷ್ಟವಾಗಿ ಗೊತ್ತಿರುವಂಥದ್ದೇ. ಈಗಲ್ಲ, ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನ ನಂಬಿಕೆಗೆ ಅರ್ಹ ಅಲ್ಲ ಅನ್ನುವಂಥದ್ದು ಭಾರತಕ್ಕೆ ಗೊತ್ತಿರೋದೆ. ಆದರೂ ಕೂಡ ಈ ದೇಶ ಮತ್ತೆ ಬಂದು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡೋಣ ಅಂತಿದೆ. ಇನ್ಮೇಲೆ ಮಾತುಕತೆಗೆ ಮುಂದೆ ಆಗಬಾರ್ದು ದೇಶ. ಪಾಕಿಸ್ತಾನಕ್ಕೆ ಹೇಗೆ ಪಾಠವನ್ನು ಕಲಿಸಬೇಕು ಹಾಗೆ ಕಲಿಸಬೇಕು. ಇಡೀ ದೇಶ ನಿಮ್ಮೊಂದಿಗಿದೆ. ಗುಜರಾತ್ನ ಭುಜ್ನಲ್ಲಿ ಡ್ರೋನ್ ದಾಳಿ ಆಗಿದೆ. ಕಚ್ನಲ್ಲಿ ಪಾಕ್ನಿಂದ 6 ಡ್ರೋನ್ಗಳ ದಾಳಿಯಾಗಿದೆ. ಪೋಖ್ರಾನ್ನಲ್ಲಿ 8 ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಸೇನೆ. ದಾಳಿ ಸತತವಾಗಿ ಆಗ್ತಾ ಇದೆ. ಜೈಸಲ್ಮೇರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಮಾಡಿಡಲಾಗಿದೆ. ರಾಜಸ್ಥಾನದ ಎಲ್ಲಾ ಗಡಿ ಜಿಲ್ಲೆಗಳಲ್ಲೂ ಕೂಡ ಈಗ ಬ್ಲ್ಯಾಕ್ಔಟ್ ಅನ್ನ ಮಾಡಲಾಗಿದೆ. ಕಾರಣ ನೇರ ಟಾರ್ಗೆಟ್ ಅದು. ಪಂಜಾಬ್ನ ಅಮೃತ್ಸರದಲ್ಲೂ ಕೂಡ ಬ್ಲ್ಯಾಕ್ಔಟ್ ಅನ್ನು ಮಾಡಿದ್ದಾರೆ. ಸಾಧ್ಯ ಆದರೆ ನಮ್ಮ ಪರಿಚಯ ಇರುವಂಥವ್ರು ಒಂದಿಷ್ಟು ಜನ ನಂಬರ್ಗಳು ಅಮೃತ್ಸರದಲ್ಲಿ ಮಧ್ಯಾಹ್ನ ಅವ್ರನ್ನ ಮಾತನಾಡಿಸಿದ್ದು. ಸಾಧ್ಯ ಆದರೆ ಅವ್ರಿಗೆ ಏನಾದರೂ ಫೋನ್ ಹೋಗಿ ತೊಗೊಳ್ಳೋದಾದ್ರೆ ತಗೊಳ್ಳೋಣ. ಕಚ್ನಲ್ಲೂ ಕೂಡ ಪಾಕ್ನಿಂದ 6 ಡ್ರೋನ್ಗಳ ದಾಳಿ ಆಗಿದೆ. ಹಲವು ಭಾಗಗಳಲ್ಲಿ, ಹಲವು ನಗರಗಳಲ್ಲಿ ಈಗ ಸಂಪೂರ್ಣವಾಗಿ ಬ್ಲ್ಯಾಕ್ಔಟ್ ಅನ್ನು ಮಾಡಿದ್ದಾರೆ. ನಂಬಿಕೆಗೆ ಅರ್ಹವಲ್ಲದಂತಹ ದೇಶ, ಕಂಟ್ರಿ ದೇಶ ಪಾಕಿಸ್ತಾನ. ಯಾಕೆ ಮತ್ತೆ ನಾವು ಅವ್ರ ಜೊತೆಗೆ ಮಾತುಕತೆಗೆ ಮುಂದಾದ್ವಿ ಅನ್ನುವಂಥದ್ದು ನಮಗಿದ್ದು. ಪದೇ ಪದೇ ಹೇಳ್ತಾ ಇದ್ದಿದ್ದು, ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬಂದಿರೋದು ಶಾಂತಿ ಮಾತುಕತೆಗೆ ಹೋಗಬೇಡಿ ಅಂತ ಹೇಳಿ. ಕಾರಣ ಹಿಂದೆಯಿಂದಲೂ ಕೂಡ ಆಗಿದ್ದು ಅದೇ. ಪ್ರತಿ ಸರ್ಕಾರಗಳು ಕೂಡ ಶಾಂತಿ ಒಪ್ಪಂದ ಇದರಲ್ಲೇ ಹೋಗಿದ್ದು. ಈ ಸಲ ತಕ್ಕ ಪಾಠವನ್ನು ಕಲಿಸ್ಬೇಕು. ಇಸ್ರೇಲ್ ಹೇಗೆ ಹಮಾಸ್ಗೆ ಕಲಿಸ್ತಾ ಇದೆಯೋ ಅದೇ ರೀತಿಯಾಗಿ ಕಲಿಸ್ಬೇಕು. ರಷ್ಯಾ ಹೇಗೆ ಉಕ್ರೇನಿಗೆ ಕಲಿಸ್ತಾ ಇದೆಯೋ ಹಾಗೆ ಆಗಬೇಕು. ಪಾಠ ಕಲಿಸಬೇಕಾಗಿದೆ, ಇಲ್ಲಾಂದ್ರೆ ಆಗೋದಿಲ್ಲ ಇದು. ಸತತವಾಗಿ ಹಮಾಸ್ ರೀತಿಯಲ್ಲಿನೇ ಪಾಕಿಸ್ತಾನ ನಡ್ಕೊಳ್ತಾ ಇದೆ ಅಂದಮೇಲೆ ಇಸ್ರೇಲ್ ಹೇಗೆ ಹಮಾಸ್ಗೆ ಉತ್ತರವನ್ನ ಕೊಡ್ತಾ ಇದೆಯೋ ಹಾಗೆ ಕೊಡಬೇಕು, ಹುಟ್ಟಡಗಿಸಬೇಕು.